ನಮಸ್ಕಾರ. ಇದು ಹೇಳೋದು ನಮ್ಮ ಸಂಸ್ಕಾರ. ಪ್ರಯಾಗದ ಕುಂಭಮೇಳ ಹಾಗೆ ಕಾಶಿಯಲ್ಲಿ ವಿಶ್ವನಾಥನ ದರ್ಶನ ಮುಗಿಸಿ ನಾವು ಮುಂದೆ ಹೊರಟಿದ್ದು ಅಯೋಧ್ಯನ ರಾಮನ ದರ್ಶನಕ್ಕಾಗಿ. ಬೆಳಗಿನ ಜಾವದಲ್ಲಿ ರಶ್ ಇಲ್ಲದೆ ಇರೋ ಟೈಮಲ್ಲಿ ಹೋದರೆ ನಿಮಗೆ ಅಯೋಧ್ಯದಲ್ಲಿ ಈ ಥರ ಸೀನರೀಸ್ನ ನೋಡೋದಕ್ಕೆ ಸಿಗುತ್ತೆ. ಇನ್ನು ಅಯೋಧ್ಯ ಭಾರತದ ಉತ್ತರ ಪ್ರದೇಶದಲ್ಲಿರುವ ಸರಯೂ ನದಿಯ ದಡದಲ್ಲಿರುವಂಥ ಒಂದು ಪುಣ್ಯಕ್ಷೇತ್ರವಾಗಿದೆ. ಇನ್ನು 2024 ಬಿಗಿನಿಂಗ್ ಡೇಸ್ನಲ್ಲಿ ಇಲ್ಲಿಗೆ 110 ಮಿಲಿಯನ್ ಅಷ್ಟು ಪ್ರವಾಸಿಗರು ಇಲ್ಲಿಗೆ ಬಂದು ವಾರಾಣಸಿಗಿಂತ ಹೆಚ್ಚಿನ ಪ್ರವಾಸಿಗರನ್ನ ತನ್ನತ್ತ ಕಣ್ಮನ ಸೆಳೆಯುವಂತೆ ಮಾಡಿದ ಮೊದಲ ಪ್ರವಾಸಿ ತಾಣ ಅಂತ ಕೂಡ ಇದು ಹೆಸರು ತಗೊಳ್ಳುತ್ತೆ. ಇನ್ನು ವಿಷ್ಣುವಿನ ಅವತಾರವಾದ ರಾಮನ ಶಿಶುವಿನ ರೂಪವನ್ನು ನಾವಿಲ್ಲಿ ರಾಮಲಲ್ಲನಾಗಿ ವಿರಾಜಮಾನವಾಗಿ ನಿಂತಿರೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇನ್ನೊಂದು ಹೆಮ್ಮೆಯ ವಿಷಯ ಅಂದರೆ ನಮ್ಮ ಕರ್ನಾಟಕದ, ಅದರಲ್ಲೂ ಮೈಸೂರಿನ ಶ್ರೀಯುತ ಅರುಣ್ ಯೋಗಿರಾಜ್ ಅವರು ಇಲ್ಲಿಯ ರಾಮನ ವಿಗ್ರಹವನ್ನು ಕೆತ್ತಿದ್ದಾರೆ ಅನ್ನೋದು ನಮಗೆ ಹೆಮ್ಮೆಯ ವಿಷಯ. ಹಾಗೆಯೇ ಇಲ್ಲಿನ ರಾಮನ ಶಿಲೆಯನ್ನು HD ಕೋಟೆ ತಾಲೂಕಿನ ಒಂದು ಜಮೀನೊಂದರಿಂದ ಆರಿಸ್ಕೊಳ್ಳಲಾಗಿದೆ ಅನ್ನೋದು ನಮಗೆ ಇದಿದು ಹೆಮ್ಮೆಯ ವಿಷಯ. ನಾವು ಹೋದಾಗಲೂ ಆಲ್ರೆಡಿ ವಾರಾಣಸಿ ಥರನೇ ಅಯೋಧ್ಯ ಕೂಡ ತುಂಬ ರೆಡ್ ಅಲರ್ಟಲ್ಲಿತ್ತು. ಸೊ ಫ್ರೀ ಆದಾಗ ಒಂದ್ಸತಿ ಹೋದರೆ ನೀವು ಎಲ್ಲ ಕಡೆನೂ ನೋಡ್ಬೋದು. ತುಂಬ ರಶಲ್ಲಿ ನಮಗಂತೂ ನೋಡೋಕ್ಕಾಗಿದ್ದು ಇಷ್ಟೇ. ಈ ಅಯೋಧ್ಯೆಯ ರಾಮನೊಂದಿಗೆ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್.